ಮಾನ್ಯ ಮುಖ್ಯಮಂತ್ರಿಯವರೇ ಹಾಗೂ ಆಡಳಿತ ಪಕ್ಷದ ನಾಯಕರಿಗೂ ಹಾಗೂ ಸದಸ್ಯರಿಗೂ ಈ ಅಧಿವೇಶನಕ್ಕೆ ಸ್ವಾಗತ ಹಾಗೂ ಧನ್ಯವಾದಗಳು. ಸಂತಾಪ ಸೂಚನೆ. ನಮಗಾಗಿ ನಮ್ಮ ದೇಶಕ್ಕಾಗಿ ಹೋರಾಡುತ್ತಿರುವ ಹಾಗೂ ಹೋರಾಡಿ ವೀರಮರಣ ಹೊಂದಿರುವ ಸೈನಿಕರಿಗೆ ಗೌರವ ಸಲ್ಲಿಸುವ ಸಮಯ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಸಭೆಯನ್ನು ಆರಂಭಿಸುವ ಮೊದಲು ಸಭೆಗೆ ಕೆಲವು ಸಲಹೆ ಹಾಗೂ ಸೂಚನೆಗಳನ್ನು ನೀಡಲು ಬಯಸುತ್ತೇನೆ. ಸಭೆಯಲ್ಲಿ ಸಮಯದ ಅಭಾವವಿರುವುದರಿಂದ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರಿಗೆ ಪ್ರಶ್ನೆ ಕೇಳಲಿ ಹಾಗೂ ಆಡಳಿತ ಪಕ್ಷದವರು ಆ ಪ್ರಶ್ನೆಗೆ ಆಡಳಿತವಾಗಿ ಉತ್ತರಿಸಬೇಕು. ಹಾಗೂ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಆರೋಗ್ಯಕರ ಚರ್ಚೆಗೆ ಮಾತ್ರ ಇಲ್ಲಿ ಅವಕಾಶವಿರುತ್ತದೆ. ಮೊದಲಿಗೆ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸೋಣ. ಚುಕ್ಕಿ ಗುರುತಿನ ಪ್ರಶ್ನೆ 101. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ಅವಿನಾಶ್ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮತ್ತು ಪ್ರೌಢಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆ ಆಗುತ್ತಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೇ? ಇದನ್ನು ಸರಿಪಡಿಸಲಿಕ್ಕೋಸ್ಕರ ನೀವು ಏನೇನು ಕ್ರಮಗಳನ್ನು ಕೈಗೊಂಡಿರಿ? ಮಾನ್ಯ ಮುಖ್ಯಮಂತ್ರಿಯವರೇ, ನಿಮ್ಮ ಸ್ಪಷ್ಟನೆ ಏನು? ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನಾವೇನು ನಿದ್ರಿಸುತ್ತಿಲ್ಲ ಕಣ್ರಿ. ನಮ್ಮ ಕರ್ನಾಟಕ ಸರ್ಕಾರವು ಶಾಲೆಗಳ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುತ್ತಿದ್ದೇವೆ. ಹಾಗೆ 1 ರಿಂದ 10ನೇ ತರಗತಿಯ ಎಲ್ಲಾ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ಸಹ ನೀಡುತ್ತಿದ್ದೇವೆ. ಹಾಗೆ ಉಚಿತ ಪಠ್ಯ ಪುಸ್ತಕ, ಹಾಗೆ ಮಧ್ಯಾಹ್ನದ ವೇಳೆ ಬಿಸಿ ಊಟ, ಪೋಷಕಾಂಶ ಕೊರತೆಯನ್ನು ನೀಗಿಸಲು ವಾರದಲ್ಲಿ 5 ದಿನ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲು ಹಾಗೂ ರಾಗಿ ಮಾಲ್ಟ್ ಅನ್ನು ಸಹ ನೀಡಲಾಗಿದೆ. ಹಾಗೆ ವಾರದಲ್ಲಿ 6 ದಿನ ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಕ್ಕೆ ಅಥವಾ ಬಾಳೆಹಣ್ಣು ಸಹ ವಿತರಿಸಲಾಗಿದೆ. ಬಡ ಮಕ್ಕಳು ಓದಲಿಗೋಸ್ಕರ ಅವರಿಗೆ ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ ಸೌಲಭ್ಯವನ್ನು ಕಲ್ಪಿಸಿದ್ದೇವೆ. ಕರ್ನಾಟಕ ದರ್ಶನ ಯೋಜನೆ ಅಡಿಯಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಸಹ ಕಳಿಸಿಕೊಡುತ್ತಿದ್ದೇವೆ. ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಇಲಾಖೆ ವತಿಯಿಂದ ಬಸ್ ಪಾಸ್ ಅನ್ನು ಸಹ ನೀಡಲಾಗಿದೆ. ಹಾಗೆ ಕಸ್ತೂರಿಬಾ ಗಾಂಧಿ ವಸತಿ ಶಾಲೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಸತಿ ಶಾಲೆ, ಆದರ್ಶ ಶಾಲೆ ಮುಂತಾದ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಬೋಧನೆಯನ್ನು ಸಹ ನೀಡಲಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯಲಿಕ್ಕೋಸ್ಕರ, ಅಂದರೆ ಅವರಿಗೆ 85% ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗಿದೆ. ಇಷ್ಟೆಲ್ಲ ಸೌಲಭ್ಯ ನಮ್ಮ ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅಲ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ಇಷ್ಟೆಲ್ಲ ಮಾಡ್ತಿದ್ರಿ, ಸಂತೋಷದ ವಿಚಾರ. ಆದರೆ ತಮಿಳುನಾಡಿನಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಲಿಕ್ಕೋಸ್ಕರ ಬೆಳಗಿನ ಉಪಹಾರ, ಹಾಲು, ಮಧ್ಯಾಹ್ನ ಬಿಸಿ ಊಟ, ಹೋಗ್ಬೇಕಾದ್ರೆ ಬಿಸ್ಕಿಟು ಕೂಡ ಕೊಟ್ಟು ಕಳಿಸ್ತಾರೆ. ಇದು ನಿಮ್ಮ ಗಮನಕ್ಕೆ ಇದನ್ನ ನಮ್ಮ ರಾಜ್ಯದಲ್ಲಿ ಏಕೆ ಜಾರಿಗೆ ತರ್ತಾ ಇಲ್ಲ? ಇದನ್ನೇನಾದರೂ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದರೆ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಬಹುದಲ್ಲವೇ? ಇದಕ್ಕೆ ಮಾನ್ಯ ಶಿಕ್ಷಣ ಮಂತ್ರಿಯವರು ಸ್ಪಷ್ಟವಾಗಿ ಉತ್ತರ ನೀಡಬೇಕೆಂದು ಈ ಸಭೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲ ಕಣ್ರಿ, ನಾವೇನು ಕಿವಿಗ್ ಬಟ್ಟೆ ತುರಿಕೊಂಡೇನ್ ಕೂತಿಲ್ಲ. ನಮಗೂ ಕೂಡ ಈ ವಿಷಯ ತಿಳಿದು ಬಂತು. ಆದ್ದರಿಂದ ಈ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಈಗಾಗಲೇ ಶೀಘ್ರದಲ್ಲಿ ಬೆಳಗಿನ ಉಪಹಾರ ಮತ್ತು ಮುಸ್ಸಂಜೆಯ ಸ್ನಾಕ್ಸ್ ನ ಬಗ್ಗೆ ಶಿಕ್ಷಣಾಧಿಕಾರಿಗಳೆಲ್ಲ ಕೂತು ಚರ್ಚೆ ನಡೆಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮನ ಜಾರಿಗೆ ತರ್ತೀವಿ ಅಂತ ಈ ಘನ ಸರ್ಕಾರದ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 102. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ಈಶ್ವರಿ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಅಲ್ರಿ ಸಚಿವರೇ, ಪ್ರತಿ ವರ್ಷ 8ನೇ ತರಗತಿ ಮಕ್ಕಳಿಗೆ ಉಚಿತವಾಗಿ ಸರ್ಕಾರ ವತಿಯಿಂದ ಸೈಕಲ್ ಅನ್ನು ನೀಡುತ್ತಾ ಇದ್ದೀರಿ. ಆದರೆ ಕಳೆದ 4 ವರ್ಷಗಳಿಂದ ಕೊರೋನಾದಿಂದಾಗಿ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಅನ್ನು ನೀಡಿರುವುದೇ ಇಲ್ಲ. ಇದರಿಂದ ಮಕ್ಕಳು, ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬಂದು ಶಾಲೆಗೆ ಬಂದು ಪಾಠ ಕೇಳಲು ತೊಂದರೆಯಾಗಿದೆ.
ಹಾಗೂ ಇದರಿಂದ ಅವರು ಶೈಕ್ಷಣಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ನಿಮ್ಮ ಉತ್ತರ ಏನು? ಮಾನ್ಯ ಶಿಕ್ಷಣ ಮಂತ್ರಿಯವರೇ, ಇದಕ್ಕೆ ನಿಮ್ಮ ಸ್ಪಷ್ಟನೆ ಏನು? ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಹಾಗೆ ಕೋವಿಡ್-19 ಮಹಾಮಾರಿಯಿಂದ ನಮ್ಮ ರಾಜ್ಯ ಹಲವಾರು ಕಷ್ಟಗಳನ್ನು ಎದುರಿಸಿದೆ. ಅದೇ ರೀತಿ ಆ ಸಮಯದಲ್ಲಿ ನಮ್ಮ ಶಾಲೆಗಳು ಕೂಡ ನಿರಂತರ ಸಂಪೂರ್ಣ ತೆರೆದಿರಲಿಲ್ಲ. ಅದೇ ರೀತಿ ಆ ಸಮಯದಲ್ಲಿ ಕೋವಿಡ್-19 ಮಹಾಮಾರಿಯಿಂದ ಆರೋಗ್ಯ ಮತ್ತು ಚಿಕಿತ್ಸೆಗೋಸ್ಕರ ನಮ್ಮ ತೆರಿಗೆಯ ಬಹಳಷ್ಟು ಹಣವನ್ನು ಅದಕ್ಕೆ ಹಾಕಿದ್ದೇವೆ. ಕೊರೋನಾ ಕಡಿಮೆ ಆದ್ದರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆಯನ್ನು ಕಡ್ಡಾಯವಾಗಿ ನೀಡುತ್ತೇವೆ ಎಂದು ಈ ಸರ್ಕಾರದ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಹಾಗಾದರೆ ಈ ವರ್ಷ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಸೈಕಲ್ ನೀಡುತ್ತೀರಾ ಅಥವಾ ಕಳೆದ 3 ವರ್ಷದ ಮಕ್ಕಳಿಗೂ ಸೈಕಲ್ ನೀಡುತ್ತೀರಾ? ಮಾನ್ಯ ಸಭಾಧ್ಯಕ್ಷರೇ, ಕಳೆದ 4 ವರ್ಷಗಳಿಂದ ಕೊರೋನಾ ಇದ್ದ ಕಾರಣ 4 ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಸೈಕಲ್ ವಿತರಿಸಿಲ್ಲ. ಆದ್ದರಿಂದ ಈ ವರ್ಷ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆಯನ್ನು ಕಡ್ಡಾಯವಾಗಿ ನೀಡುತ್ತೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಚುಕ್ಕಿ ಕುರಿತಿನ ಪ್ರಶ್ನೆ 103. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ಗೀತಾ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಆರೋಗ್ಯ ಮಂತ್ರಿಯವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಯಾವ ಯಾವ ಕಾರ್ಯಗಳನ್ನು ಕೈಗೊಂಡಿದ್ದೀರಿ? ಮಾನ್ಯ ಆರೋಗ್ಯ ಮಂತ್ರಿಯವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶ ಕೊರತೆಯು 14 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಕಂಡುಬರುತ್ತದೆ. ಆದರೆ 1 ರಿಂದ 8ನೇ ತರಗತಿಯ ಮಕ್ಕಳಿಗೆ ಮಾತ್ರ ಪೌಷ್ಟಿಕಾಂಶ ಕೊರತೆಯು ನೀಗಿಸಲು ಮೊಟ್ಟೆಯನ್ನು ನೀಡಲಾಗುತ್ತಿದೆ ಹಾಗೂ 9 ಮತ್ತು 10ನೇ ತರಗತಿಯ ಮಕ್ಕಳಿಗೂ ಕೂಡ ವಿತರಿಸಲಾಗುತ್ತಿದೆ. ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ತಿಂಗಳಲ್ಲಿ 25 ಮೊಟ್ಟೆ, ಬೆಲ್ಲ ಮುಂತಾದ ದವಸ ಧಾನ್ಯಗಳನ್ನು ನೀಡಲಾಗುತ್ತಿದೆ ಹಾಗೂ ಅಂಗನವಾಡಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಪ್ರತಿದಿನ ಹಾಲು, ಬಿಸಿ ಊಟ, ಮೊಟ್ಟೆ ಮೊದಲಾದವುಗಳನ್ನು ನೀಡಲಾಗುತ್ತಿದೆ. ಆದ್ದರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊರತೆಯು ಕಡಿಮೆಯಾಗಿದೆ. ಪ್ರತಿ ಶಾಲೆಯಲ್ಲೂ ಜಂತು ಹುಳುವಿನ ಮಾತ್ರೆಯನ್ನು ನೀಡುತ್ತಿದ್ದೇವೆ ಹಾಗೂ ಕಬ್ಬಿಣದ ಅಂಶದ ಮಾತ್ರೆಯನ್ನು ನೀಡುತ್ತಿದ್ದೇವೆ. ಈ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಮೊದಲಿಗಿಂತ ಇವಾಗ ಪೌಷ್ಟಿಕಾಂಶ ಕೊರತೆಯು ಕಡಿಮೆಯಾಗಿದೆ. ಚುಕ್ಕಿ ಕುರಿತಿನ ಪ್ರಶ್ನೆ 105. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ಸುಚಿತ್ರಾ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಈಗಲೂ ಸಹ ಕುಡಿಯುವ ನೀರಿನ ಸಮಸ್ಯೆ ಇದೆ ಸ್ವಾಮಿ. ನಮ್ಮ ಹೆಣ್ಣು ಮಕ್ಕಳು 2-3 ಕಿಲೋಮೀಟರ್ ನಡೆದು ಹೋಗಿ ನೀರನ್ನು ತರುತ್ತಿದ್ದಾರೆ. ಇದರಿಂದ ಬಹಳಷ್ಟು ತೊಂದರೆಯಾಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಜೊತೆಗೆ ಶುದ್ಧ ನೀರು ಕುಡಿಯುವ ಕೊರತೆ ಇದೆ. ಇದರಿಂದ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತಿದೆ. ವಿದ್ಯಾರ್ಥಿಗಳು ನೀರು ತರಲು ಬಹಳಷ್ಟು ದೂರ ಹೋಗುತ್ತಿದ್ದಾರೆ. ಇದರಿಂದ ಶೈಕ್ಷಣಿಕ ಪ್ರಗತಿಗೆ ತೊಂದರೆಯಾಗಿದೆ. ನೀವೇನು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಸುಮಾರು ಹಳ್ಳಿಗಳಲ್ಲಿ ಶೌಚಾಲಯದ ಸಮಸ್ಯೆ ಇದೆ. ಇದನ್ನು ಪರಿಹರಿಸಲು ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಮಕ್ಕಳ ಕಲ್ಯಾಣ ಇಲಾಖೆಯವರೇ, ಇದಕ್ಕೆ ನಿಮ್ಮ ಸ್ಪಷ್ಟನೆ ಏನು? ಮಾನ್ಯ ಸಭಾಧ್ಯಕ್ಷರೇ, ಹೌದು ಸ್ವಾಮಿ, ಈ ಸಮಸ್ಯೆ ಸರ್ಕಾರ ಗಮನಕ್ಕೆ ಬಂದಿದೆ. ಇದನ್ನು ನಿವಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಮುಂಬರುವ ವರ್ಷದಲ್ಲಿ ಹೆಚ್ಚು ಅನುದಾನವನ್ನು ನೀಡಲಾಗುವುದು ಹಾಗೂ ಘನ ಸರ್ಕಾರವು ಶೌಚಾಲಯ ಹಾಗೂ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಲು ಗ್ರಾಮ ಪಂಚಾಯಿತಿಗೆ ಸಾವಿರಾರು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಪಿಡಿಒಗಳಿಗೆ ಆದೇಶವನ್ನು ನೀಡಿದ್ದೇವೆ. ನಮ್ಮ ಸರ್ಕಾರ ಕೂಡ ಯಾವ ಹಳ್ಳಿಗಳಲ್ಲಿ ನೀರಿಲ್ಲವೋ, ಶೌಚಾಲಯ ಇಲ್ಲವೋ ಪರಿಶೀಲಿಸಿ ಮನೆಮನೆಗಾಗಿ ಮಾಡುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಶುದ್ಧ ನೀರು, ಶೌಚಾಲಯ ಇದ್ದೇ ಇರುತ್ತೆ ಎಂದು ನಮ್ಮ ಘನ ಸರ್ಕಾರವು ಹೇಳಲು ಇಚ್ಛಿಸುತ್ತದೆ. ಚುಕ್ಕಿ ಕುರಿತಿನ ಪ್ರಶ್ನೆ 106. ಈ ಪ್ರಶ್ನೆ ವಿರೋಧ ಪಕ್ಷದ ನಾಯಕಿಯಾದ ಪ್ರಿಯಾಂಕಾ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಗೃಹ ಮಂತ್ರಿಗಳಿಗೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕೋಮು ಗಲಭೆಗಳು, ಹಿಂದೂ ಮುಸ್ಲಿಂ ಗಲಭೆಗಳು ಹೆಚ್ಚಾಗುತ್ತಿವೆ. ಇದರಿಂದ ಕೆಲ ಕಿಡಿಗೇಡಿಗಳು ಗಲಾಟೆಯನ್ನು ಮಾಡುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಪೊಲೀಸರಿಗೆ ಸಾಧ್ಯವಾಗುತ್ತಿಲ್ಲ. ಪೊಲೀಸರ ಸಂಖ್ಯೆ ನಿಗದಿಪಡಿಸಿರುವುದಕ್ಕಿಂತ ಇದ್ದೇ ಇರುತ್ತೆ ಎಂದು ನಮ್ಮ ಘನ ಸರ್ಕಾರವು ಹೇಳಲು ಇಚ್ಛಿಸುತ್ತದೆ.
ನಾಯಕಿಯಾದ ಪ್ರಿಯಾಂಕಾ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಗೃಹ ಮಂತ್ರಿಗಳಿಗೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕೋಮು ಗಲಭೆಗಳು, ಹಿಂದೂ ಮುಸ್ಲಿಂ ಗಲಭೆಗಳು ಹೆಚ್ಚಾಗುತ್ತಿವೆ. ಇದರಿಂದ ಕೆಲ ಕಿಡಿಗೇಡಿಗಳು ಗಲಾಟೆಯನ್ನು ಮಾಡುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಪೊಲೀಸರಿಗೆ ಸಾಧ್ಯವಾಗುತ್ತಿಲ್ಲ. ಪೊಲೀಸರ ಸಂಖ್ಯೆ ನಿಗದಿಪಡಿಸಿರುವುದಕ್ಕಿಂತ ಕಡಿಮೆಯಾಗಿದೆ. ಪಿಎಸ್ಐ ಅಕ್ರಮ ಪರೀಕ್ಷೆಗಳು ನಡೆಯುತ್ತಿವೆ. ಪಿಎಸ್ಐ ನೇಮಕಾತಿ ಅಕ್ರಮ ಪರೀಕ್ಷೆಗಳಲ್ಲಿ 50 ಲಕ್ಷ ಕೋಟಿಗಟ್ಟಲೆ ಲಂಚ ನೀಡಿ ಕೆಲಸ ಪಡೆಯುತ್ತಿದ್ದಾರೆ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಕೆಲಸ ದೊರೆಯುತ್ತಿಲ್ಲ ಮತ್ತು ಬಡ ವಿದ್ಯಾರ್ಥಿಗಳು ಓದಲು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ನಿದ್ದೆ ಮಾಡುತ್ತಿದ್ದಾರೆಯೇ? ಇದನ್ನು ಯಾವಾಗ ಸರಿಪಡಿಸುತ್ತಾರೆ? ಮಾನ್ಯ ಗೃಹ ಮಂತ್ರಿ ಅವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷವೇನು ನಿದ್ರೆ ಮಾಡುತ್ತಾ ಕುಳಿತಿಲ್ಲ ಸ್ವಾಮಿ. ಮೊದಲಿಗೆ ಕೋಮು ಗಲಭೆಗಳು ನಡೆಯುತ್ತಿವೆ ನಿಜ, ಆದರೆ ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಹೇಳಿದಷ್ಟು ನಡೆದೇ ಇಲ್ಲ. ಇದನ್ನು ತಡೆಗಟ್ಟಲು ನಮ್ಮ ಘನ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅಲ್ಲದೆ ನಾವು ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಿ ಕೋಮು ಗಲಭೆಗಳನ್ನು ನಿಯಂತ್ರಿಸಲು ತಿಳಿಸಿದ್ದೇವೆ ಮತ್ತು ಇದರ ಜೊತೆಗೆ ಸೌಹಾರ್ದತೆ ಐಕ್ಯತೆ ಮೂಡಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಯೋಜಿಸಲಾಗಿದೆ. ಇಷ್ಟು ಸಾಕಲ್ಲವೇ? ಕೋಮು ಗಲಭೆಗಳನ್ನು ನಿಯಂತ್ರಿಸಲು ಇನ್ನು ಕಾನ್ಸ್ಟೇಬಲ್ಗಳ ವಿಚಾರಕ್ಕೆ ಬರುವುದಾದರೆ, ಕಾನ್ಸ್ಟೇಬಲ್ಗಳ ಸಂಖ್ಯೆ ನಿಗದಿಪಡಿಸಲು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ನಿಜ. ಇದು ನಮ್ಮ ಸರ್ಕಾರದ ಗಮನಕ್ಕೂ ಬಂದಿದೆ. ಈಗ ನಾವು 5,000 ಕಾನ್ಸ್ಟೇಬಲ್ಗಳ ನೇಮಕ ಪಡಿಸುವ ಪ್ರಕ್ರಿಯೆಯಲ್ಲಿ ಸಾಗುತ್ತಿದ್ದೇವೆ. ಇನ್ನು ಪಿಎಸ್ಐ ಸಂಬಂಧಪಟ್ಟಂತೆ ಹೇಳುವುದಾದರೆ, ಅಕ್ರಮ ಪರೀಕ್ಷೆ ನಡೆದಿರುವುದು ನಿಜ. ಇದು ನಮ್ಮ ಸರ್ಕಾರಕ್ಕೆ ತಿಳಿದು ಬಂದಿದೆ. ಇದನ್ನು ತಡೆಗಟ್ಟಲು ಲಂಚವನ್ನು ನೀಡಿರುವ ಮತ್ತು ಅದರಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳಿಗೆ ನಮ್ಮ ಕಾನೂನಿನ ಪ್ರಕಾರ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ನಮ್ಮ ಸರ್ಕಾರದ ವತಿಯಿಂದ ಇಲ್ಲಿ ತಿಳಿಸುತ್ತಿದ್ದೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 107. ಈ ಪ್ರಶ್ನೆ ವಿರೋಧ ಪಕ್ಷ ಸದಸ್ಯರಾದ ಅವಿನಾಶ್ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವೇನು ಒದಗಿಸಿದ್ದಾರೆ. ಆದರೆ ಕಳೆದ 2-3 ತಿಂಗಳಿಂದ ವಿಪರೀತ ಮಳೆಯಿಂದ ಮನೆ ಹೊಲ ಗದ್ದೆಗಳಿಗೆಲ್ಲ ನೀರು ನುಗ್ಗುತ್ತಿವೆ. ಇದರಿಂದಾಗಿ ಹಳೆ ಮನೆಗಳು ಕುಸಿದು ಬೀಳುತ್ತಿವೆ. ಹಾಗೆ ಪಕ್ಕದಲ್ಲಿರುವ ವಿದ್ಯುತ್ ಕಂಬಗಳು ಬಿದ್ದು ಕರೆಂಟ್ ಹೊಡೆದು ಸತ್ತವರು ಇದ್ದಾರೆ. ಹಾಗೆ ರಸ್ತೆಯಲ್ಲಿ ಹೋಗುವಾಗ ಬೆಟ್ಟ ಗುಡ್ಡಗಳು ಕುಸಿದು ಬಿದ್ದು ಸತ್ತವರು ಇದ್ದಾರೆ. ಹೀಗೆ ವಿಪರೀತ ಮಳೆಯಿಂದ ಮನೆ ಹೊಲ ಗದ್ದೆಗಳಿಗೆಲ್ಲ ನೀರು ನುಗ್ಗುತ್ತಿದ್ದರೆ ನಮ್ಮ ಬಡವರ ಬೆಳೆಗಳೆಲ್ಲ ನಾಶವಾಗುತ್ತಿವೆ. ಇದರಿಂದಾಗಿ ಬಡವರು ನಿರ್ಗತಿಕರಾಗಿದ್ದಾರೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರ ನೀಡಬೇಕೆಂದು ಈ ಸಭೆಯಲ್ಲಿ ಕೇಳಿಕೊಳ್ಳುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರೇ, ಇದಕ್ಕೆ ನಿಮ್ಮ ಉತ್ತರವೇನು? ನೋಡಿ ಸ್ವಾಮಿ, ಕಳೆದ 2-3 ತಿಂಗಳಿಂದ ಮಳೆ ಬರುತ್ತಿರುವುದೇನೋ ನಿಜ, ಆದ್ರೆ ಮಳೆಯನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ ತಾನೇ? ಆದರೆ ಪ್ರವಾಹದ ನಷ್ಟವನ್ನು ಅದನ್ನು ನೋಡಿದ್ರೆ ದುಃಖ ಪಡುವ ವಿಚಾರವೇ ಆಗಿದೆ. ಆದರೆ ರಾಜ್ಯ ಆರ್ಥಿಕತೆ ಉತ್ತಮಗೊಳ್ಳುತ್ತಿರುವ ಕಾರಣದಿಂದಾಗಿ ಕರ್ನಾಟಕ ಸರ್ಕಾರವು ಪ್ರವಾಹದ ನಷ್ಟ ಪರಿಹಾರವನ್ನು ಜಾರಿ ತರಲಾಗಿದೆ. ಕರ್ನಾಟಕದ ಎಲ್ಲಾ ನದಿಗಳು ಮತ್ತು ಅವುಗಳ ಉಪನದಿ ಉದ್ದಕ್ಕೂ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಪ್ರವಾಹದಿಂದ ಕೊಚ್ಚಿ ಹೋದ ರೈತರ ಫಸಲುಗಳಿಗೆ ತಲಾ 3 ಲಕ್ಷ ರೂಪಾಯಿ, ಹಾಗೆ ಪ್ರವಾಹದಿಂದ ಕೊಚ್ಚಿ ಹೋದ ರೈತರ ಮನೆಗಳಿಗೆ ತಲಾ 1 ಲಕ್ಷ ರೂಪಾಯಿ, ಹಾಗೆ ಕರೆಂಟ್ ಹೊಡೆದು ಸತ್ತವರಿಗೆ ತಲಾ 1 ಲಕ್ಷ ರೂಪಾಯಿ, ಹಾಗೆ ಪ್ರವಾಹದಿಂದ ವಾಹನ ಕೊಚ್ಚಿ ಹೋದವರಿಗೆ ತಲಾ 50,000 ರೂಪಾಯಿಯನ್ನು ಒದಗಿಸುತ್ತಿದ್ದೇವೆ. ಅಷ್ಟೇ ಅಲ್ಲ ಸ್ವಾಮಿ, ದೂರದರ್ಶನ, ಜಂಗಮವಾಣಿ ಪತ್ರಿಕೆಗಳು ಹಾಗೂ ಇನ್ನಿತರ ವಿಷಯಗಳಲ್ಲಿ ರೆಡ್ ಅಲರ್ಟ್ ಮೂಲಕ ಮಳೆ ಮುಂಚಿತವಾಗಿ ಬರುತ್ತಿದೆ ಎಂಬ ವಿಷಯವನ್ನು ಸಹ ತಿಳಿಸಿದ್ದೇವೆ. NDARF ಪಡೆಯನ್ನು ತರಿಸಿದ್ದೇವೆ ಎಂಬ ಸೂಚನೆಯನ್ನು ಸಭಾಧ್ಯಕ್ಷರ ಮೂಲಕ ತಿಳಿಸಲು ಇಷ್ಟಪಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅಲ್ರಿ, ಇಷ್ಟು ನೀವು ನಷ್ಟ ಪರಿಹಾರವಾಗಿ ಇಷ್ಟನ್ನೆಲ್ಲ ಹಣ ಬಿಡುಗಡೆ ಮಾಡುತ್ತಿದ್ದೀರಿ, ಆದರೆ ಅದು ಜನರಿಗೆ ತಲುಪುತ್ತಿದೆಯೇ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನೀವು ಏನೇನು ಕ್ರಮಗಳನ್ನು ಕೈಗೊಂಡಿರಿ? ಹೌದು, ನಮ್ಮ ಘನ ಸರ್ಕಾರವು ಜಿಲ್ಲಾಧಿಕಾರಿಗಳಾದಂತ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂಬ ವಿಚಾರವನ್ನು ಸಭಾಧ್ಯಕ್ಷರ ಮೂಲಕ ಸೂಚಿಸುತ್ತಿದ್ದೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 108. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ಈಶ್ವರಿ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಸಾರಿಗೆ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿಗೆ ಇನ್ನು ಸಾರಿಗೆ ಸಂಚಾರ ಸೌಲಭ್ಯವಿಲ್ಲ. ಇದರಿಂದ ಶಾಲಾ ಕಾಲೇಜಿನ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಮತ್ತು ರೈತರು, ವಯಸ್ಸಾದರೂ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಕಲಬುರಗಿ
ಬೆಂಗಳೂರಿಗಾಗಲಿ ಅಥವಾ ಕಮಲಾಪುರಕ್ಕಾಗಲಿ ಮತ್ತು ದಿನನಿತ್ಯದ ಕೆಲಸ ಮತ್ತು ಇನ್ನಿತರ ಸ್ಥಳಗಳಿಗೆ ಸಂಚರಿಸಲು ಆಗುತ್ತಿಲ್ಲ. ಇದಕ್ಕೆ ನೀವು ಮತ್ತು ನಿಮ್ಮ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ಮಾನ್ಯ ಸಾರಿಗೆ ಮಂತ್ರಿಯವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದ ಎಲ್ಲಾ ಪ್ರಜೆಗಳಿಗೂ ಪ್ರಾಮಾಣಿಕವಾಗಿ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಆದರೆ ನಮ್ಮ ಕಣ್ತಪ್ಪಿಗಾಗಿ ಕೆಲವು ಹಳ್ಳಿಗಳಿಂದ ಮಾತ್ರ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಸಾಧ್ಯವಾಗಲಿಲ್ಲ. ಇದನ್ನು ಸರಿಪಡಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಆದ್ದರಿಂದ ನೀವು ವಿರೋಧ ಪಕ್ಷದ ಮಿತ್ರರು ನಮಗೆ ಸಹಕಾರ ನೀಡುವುದಾದರೆ ಯಾವ ಹಳ್ಳಿಯಲ್ಲಿ ಸಾರಿಗೆ ಸೌಲಭ್ಯವಿಲ್ಲ ಎಂಬುದನ್ನು ತಿಳಿಸಿದ್ದೇನೆ. ಎಲ್ಲ ಹಳ್ಳಿಗಳಿಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಿಕೊಳ್ಳುವ ಜವಾಬ್ದಾರಿ ನಮ್ಮದೆಂದು ಈ ಸಭೆಯ ಮೂಲಕ ನಾನು ನಿಮಗೆ ತಿಳಿಸಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಜೊತೆಗೆ ಮಳೆ ಬಿದ್ದು ರಸ್ತೆಗಳೆಲ್ಲ ಹಾಳಾಗಿವೆ ಮತ್ತು ಹಲವಾರು ಅಪಘಾತಗಳು ಮತ್ತು ಸಾವು ನೋವುಗಳು ಕೂಡ ಉಂಟಾಗಿವೆ. ಇದಕ್ಕೆ ನೀವು ಏನು ಕ್ರಮವನ್ನು ಕೈಗೊಳ್ಳುತ್ತೀರಿ? ಇದಕ್ಕೆ ಮಾನ್ಯ ಸಾರಿಗೆ ಸಚಿವರು ಸ್ಪಷ್ಟವಾಗಿ ಮತ್ತು ನೇರವಾಗಿ ಉತ್ತರಿಸಬೇಕೆಂದು ಈ ಸಭೆಯ ಮೂಲಕ ಕೇಳಿಕೊಳ್ಳುತ್ತೇವೆ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಹೇಳಿದಂತೆ ಎಷ್ಟೆಲ್ಲ ಅಘಾತ ನಡೆದಿರುವುದು ನಿಜ. ನಾವು ಕಳೆದ 2 ವರ್ಷಗಳ ಹಿಂದೆ ಎಲ್ಲ ಹೊಸ ರಸ್ತೆಗಳನ್ನು ನಿರ್ಮಿಸಿದ್ದೆವು. ಆದರೆ ಈ ಪ್ರಕೃತಿಯ ವಿಕೋಪದಿಂದಾಗಿ ಆ ರಸ್ತೆಗಳು ಹಾಳಾಗಿವೆ ನಿಜ. ಆದ್ದರಿಂದ ಈಗಾಗಲೇ ನಾವು ಹಾಳಾಗಿರುವ ರಸ್ತೆಗಳಿಗೆ ಸರಿಪಡಿಸುವಂತೆ ಸಾರಿಗೆ ಅಧಿಕಾರಿ ಮತ್ತು PWD ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರಿನ್ನು 2 ತಿಂಗಳ ಒಳಗೆ ಹಾಳಾಗಿರುವ ಎಲ್ಲ ರಸ್ತೆಗಳನ್ನು ಸರಿಪಡಿಸಿಕೊಡುವುದಾಗಿ ಹೇಳಿದ್ದಾರೆ. ಈ ಸಭೆಯ ಮೂಲಕ ನಾವು ನಿಮಗೆ ತಿಳಿಸಿದ್ದೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 109. ಈ ಪ್ರಶ್ನೆ ವಿರೋಧ ಪಕ್ಷದ ಸದಸ್ಯರಾದ ರಂಜಿನಿ ಅವರು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಇಂಧನ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಸುಮಾರು ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲದೆ ರೈತರು ವ್ಯವಸಾಯ ಮಾಡಲಾಗುತ್ತಿಲ್ಲ. ರಾತ್ರಿ ವೇಳೆ ವಿದ್ಯುತ್ ಕೊಡದ ಕಾರಣದಿಂದ ಅನೇಕ ರೈತರು ಹಾವು ಕಡಿತ ಮುಂತಾದ ಕಾರಣಗಳಿಂದ ಸಾವನ್ನಪ್ಪಿದ ಪ್ರಕರಣಗಳು ಇವೆ. ನೀವು ಬರೀ ಕಾರ್ಖಾನೆ ಫ್ಯಾಕ್ಟರಿಗಳಿಗೆ 24 ಗಂಟೆ ಕರೆಂಟ್ ಕೊಟ್ಟರೆ ಹೇಗೆ? ಬೆಳಗ್ಗೆ ಹೊತ್ತು ಕೂಡ ರೈತರಿಗೆ ಕರೆಂಟ್ ಕೊಡಿ, ಅವರು ನಮ್ಮ ದೇಶದ ಬೆನ್ನೆಲುಬು ಅಂತ ಗೊತ್ತಿರಲಿ. ಹಾಗೆಯೇ ವಿದ್ಯಾರ್ಥಿಗಳು ಓದಲಾಗುತ್ತಿಲ್ಲ. ರಾತ್ರಿ ವೇಳೆ ವಿದ್ಯುತ್ ಇಲ್ಲದೆ ಅವರು ಹೆಚ್ಚು ಅಂಕ ಪಡೆಯಬೇಕೆಂಬ ಆಸೆ ಇಟ್ಟುಕೊಂಡಿದ್ದಾರೆ. ಆದರೆ ಕಡಿಮೆ ಅಂಕವನ್ನು ಪಡೆಯುತ್ತಿದ್ದಾರೆ. ನೀವೇ ನಿದ್ದೆ ಮಾಡ್ತಾ ಕುಳಿತಿದ್ರೇನ್ರಿ? ಇದಕ್ಕೆ ಮಾನ್ಯ ಇಂಧನ ಸಚಿವರು ಸ್ಪಷ್ಟವಾಗಿ ಉತ್ತರ ಕೊಡಬೇಕೆಂದು ಈ ಸಭೆ ಮೂಲಕ ಕೇಳಿಕೊಳ್ಳುತ್ತೇನೆ. ಮಾನ್ಯ ಇಂಧನ ಮಂತ್ರಿಯವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ನಾವೇನು ನಿದ್ದೆ ಮಾಡುತ್ತಿಲ್ಲ. ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ನಾವು ನಮ್ಮ ರಾಜ್ಯದ ಪ್ರತಿಯೊಂದು ಮನೆಗೂ ಹಾಗೂ ಹಳ್ಳಿಗೂ ನಿರಂತರವಾಗಿ 24 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಒದಗಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲು ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ. ವಿದ್ಯುತ್ ಉತ್ಪಾದನೆ ಮತ್ತು ಕಲ್ಲಿದ್ದಲ ಮೂಲಕ ವಿದ್ಯುತ್ ಉತ್ಪಾದನೆ ಮತ್ತು ಸೌರಶಕ್ತಿ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದೇವೆ. ಹೀಗೆ ಹಲವಾರು ಮೂಲಗಳಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತಿದ್ದೇವೆ. ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕೆಗಳಿಗೆ ವಿದ್ಯುತ್ ಅನ್ನು ಸರಬರಾಜು ಮಾಡುವಂತೆ ಅವಶ್ಯಕತೆ ಇದೆ. ಅದರಿಂದಾಗಿ ವಿದ್ಯುತ್ ಸಂಶಯ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರುತ್ತಿದೆ. ಆದರೂ ಸಹ ನಾವು ಎಲ್ಲ ಗ್ರಾಮಗಳಿಗೆ ವಿದ್ಯುತ್ ಅನ್ನು ಒದಗಿಸುತ್ತಿದ್ದೇವೆ. ನಮ್ಮ ಕರ್ತವ್ಯ 1-2 ಹಳ್ಳಿಗಳು ಬಿಟ್ಟು ಹೋಗಿರಬಹುದು. ಅಂತ ಹಳ್ಳಿ ನಾವು ಪತ್ತೆ ಹಚ್ಚಿ ಅಲ್ಲೂ ಸಹ ವಿದ್ಯುತ್ ಅನ್ನು ಒದಗಿಸುವ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಕಾರ್ಖಾನೆಗಳಿಗೆ ಮಾತ್ರ ವಿದ್ಯುತ್ ಉಪಯೋಗ, ರೈತರಿಗಿಲ್ವಾ? ಅವರು ಬೆವರಿಸಿ ದೊಡ್ಡರೆ ಮಾತ್ರ ನಾವು ಊಟ ಮಾಡಲು ಸಾಧ್ಯ. ಹೀಗಾಗಿ ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲದೆ ಸುಮಾರು 2 ಹಳ್ಳಿಗಳಲ್ಲ, ಬೇಕಾದಷ್ಟು ಹಳ್ಳಿಗಳಲ್ಲಿ ವಿದ್ಯುತ್ತೇ ಇಲ್ಲ. ಅದನ್ನು ನೀವು ಮೊದಲು ಪರಿಶೀಲಿಸಿ. ಮತ್ತೆ ಹೀಗೆ ವಿದ್ಯುತ್ ಇಲ್ಲದೆ ರಾತ್ರಿ ವೇಳೆ ಕಳ್ಳತನ, ದರೋಡೆ, ಸುಲಿಗೆ, ಕೊಲೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಇದಕ್ಕೆ ನೀವು ಸೂಕ್ತ ಕ್ರಮಗಳನ್ನು ಅತಿ ಶೀಘ್ರದಲ್ಲಿ ಕೈಗೊಳ್ಳಬೇಕೆಂದು ನನ್ನ ವಿನಂತಿ. ನಾವು ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಆದೇಶವನ್ನು ನೀಡಿದ್ದೇವೆ. ಅತಿ ಶೀಘ್ರ ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅತಿ ಶೀಘ್ರವಾಗಿ ಎಲ್ಲ ಮನೆಗೂ ಹಾಗೂ ಎಲ್ಲ ಹಳ್ಳಿಗೂ ವಿದ್ಯುತ್ ಅನ್ನು ಸರಬರಾಜು ಮಾಡುವಂತೆ ಕ್ರಮಗಳನ್ನು
ಲಿಖಿತ ರೂಪದಲ್ಲಿ ಬರೆದು ಸಂಬಂಧಪಟ್ಟ ಶಾಸಕರಿಗೆ ತಲುಪಿಸುತ್ತಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ದಾಖಲೆ ನಿಮಗೆ ತಲುಪಿಸುತ್ತಿದ್ದೇನೆ. ಇಲ್ಲಿಗೆ ಪ್ರಶ್ನೋತ್ತರ ವೇಳೆ ಮುಕ್ತಾಯವಾಗಿದ್ದು ಈಗ ಗಮನ ಸೆಳೆಯುವ ಪ್ರಶ್ನೆ ಪ್ರಾರಂಭವಾಗುತ್ತಿವೆ. ಈಗ ಗಮನ ಸೆಳೆಯುವ ಪ್ರಶ್ನೆ ಯಾರಾದರೂ ಕೇಳ ಬಯಸಿದ್ದರೆ ಕೇಳಬಹುದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಗೃಹ ಮಂತ್ರಿಗಳಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಸ್ವಾಮಿ, ಕರ್ನಾಟಕದಂತೆ ಸುಮಾರು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ. ಗಂಡಸರು ಕುಡಿದು ಮನೆಗೆ ಬರುವುದರಿಂದ ಮನೆಯಲ್ಲಿರುವ ಹೆಂಡತಿ ಮಕ್ಕಳಿಗೆ ತೊಂದರೆ ಆಗುತ್ತಿದೆ. ಮಕ್ಕಳು ಶಾಲೆಗೆ ಹೋಗಲು ತೊಂದರೆ ಆಗುತ್ತಿದೆ ಹಾಗೂ ಕೆಲವು ಕೊಲೆಗಳು ನಡೆದಿವೆ. ಇದಕ್ಕೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಮಾನ್ಯ ಗೃಹ ಸಚಿವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ಹೌದು, ನಿಜ ಸ್ವಾಮಿ. ಕೆಲವು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತಿದೆ, ನಿಜ. ಇದು ನಮ್ಮ ಸರ್ಕಾರದ ಗಮನಕ್ಕೂ ಬಂದಿದೆ. ನಾವು ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡಿದ್ದೇವೆ. ಅದನ್ನು ಮೀರಿ ಯಾರಾದರೂ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರೆ ಅವರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮತ್ತು 6 ತಿಂಗಳ ಕಾಲ ಸೆರೆಮನೆ ವಾಸ ವಿಧಿಸಲಾಗುತ್ತದೆ ಎಂದು ನಮ್ಮ ಸರ್ಕಾರ ವತಿಯಿಂದ ಈ ಸಭೆಯಲ್ಲಿ ತಿಳಿಸುತ್ತಿದ್ದೇನೆ. ಇನ್ನು ಯಾರಾದರೂ ಗಮನ ಸೆಳೆಯುವ ಪ್ರಶ್ನೆ ಕೇಳಬಯಸಿದ್ದರೆ ಕೇಳಬಹುದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಅಲ್ರಿ ಸ್ವಾಮಿ, ನೀವೇ ನಿದ್ದೆ ಮಾಡ್ತಿದ್ದೀರಾ? ಇವಾಗ ತಾನೇ ನಾವು ಬಾಲ ಕಾರ್ಮಿಕ ನಿಷೇಧ ಆಚರಿಸಿದ್ದೇವೆ. ಆದರೂ ಕೂಡ ಹೋಟೆಲ್, ಕಾರ್ಖಾನೆಗಳಲ್ಲಿ ಮುಂತಾದ ಕಡೆಗಳಲ್ಲಿ ಬಾಲ ಕಾರ್ಮಿಕ ಕಂಡುಬರ್ತಾ ಇದೆ. ಇದಕ್ಕೆ ನೀವು ಏನು ಕ್ರಮವನ್ನು ಕೈಗೊಂಡಿದ್ದೀರಾ? ಈ ಕೂಡಲೇ ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಸಭೆ ಮೂಲಕ ತಿಳಿಸುತ್ತೇನೆ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರೇ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಸ್ವಾಮಿ, ಆಡಳಿತ ಪಕ್ಷವನ್ನು ಕಣ್ಮುಚ್ಕೊಂಡು ಕೂತಿಲ್ಲ. ಬಾಲ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದು ನಿಲ್ಲಿಸಬೇಕೆಂದು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ, ನಿಯಂತ್ರಣ ಕಾಯ್ದೆಯನ್ನು 1986ರಂದು ಜಾರಿಗೊಳಿಸಲಾಯಿತು. ನಮ್ಮ ಘನ ಸರ್ಕಾರವು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಾವೆಲ್ಲರೂ ಬಾಲ ನಿಷೇಧ ಕಾನೂನನ್ನು ಅನುಸರಿಸುತ್ತಿದ್ದೇವೆ. ಈ ಕಾನೂನು ಪ್ರಕಾರ ಕಾರ್ಖಾನೆ, ಹೋಟೆಲ್, ಗ್ಯಾರೇಜ್ಗಳಂತಹ ಸ್ಥಳಗಳಲ್ಲಿ ಈ ಕಾಯ್ದೆ ಅಥವಾ ಶಾಸನವನ್ನು ಉಲ್ಲಂಘಿಸಿದ ಮಾಲೀಕರಿಗೆ 20,000 ರೂಪಾಯಿಗಳನ್ನು ದಂಡ ವಿಧಿಸಲಾಗುವುದು. ಹಾಗೂ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಬಾಲ ಕಾರ್ಮಿಕರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿಗೆ ಗಮನ ಸೆಳೆಯುವ ಸೂಚನೆ ಮುಕ್ತಾಯವಾಗಿದೆ. ಈಗ ಮಸೂದೆ ಮಂಡನೆ. ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ಸ್ನೇಹಿತರೆ, ನಾವು ಶಾಲಾ ಕಾಲೇಜುಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ನಿಷೇಧ ಕಾಯ್ದೆಯ ಮಸೂದೆಯನ್ನು ಮಂಡಿಸುತ್ತಿದ್ದೇವೆ. ಶಾಲಾ ಕಾಲೇಜುಗಳ 100 ಮೀಟರ್ ಆವರಣದಲ್ಲಿ ಯಾವುದೇ ಅಂಗಡಿಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಂತಿಲ್ಲ. ಗುಟ್ಕಾ, ಸಿಗರೇಟು, ಗುಟ್ಕಾ, ತಂಬಾಕು ಮೊದಲಾದ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂತಿಲ್ಲ ಹಾಗೂ 18 ವರ್ಷದ ಒಳಗಿನ ಮಕ್ಕಳಿಗೆ ನೀಡುವಂತಿಲ್ಲ. ಇದನ್ನು ಮೀರಿ ಯಾರಾದರೂ 18 ವರ್ಷದ ಒಳಗಿನ ಮಕ್ಕಳಿಗೆ ಮಾದಕ ವಸ್ತುಗಳನ್ನು ನೀಡಿದರೆ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಹಾಗೂ ಇತ್ತೀಚೆಗೆ ನಮ್ಮ ಶಾಲಾ ಕಾಲೇಜುಗಳ ಕಾಂಪೌಂಡ್ ನಲ್ಲಿ ಕೂಡ ತಂಬಾಕು ಮುಕ್ತ ವಾತಾವರಣ ಎಂದು ನೋಟಿಸ್ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಇದನ್ನು ನೀವು ಪಾಲಿಸಬೇಕು. ಹಾಗೂ ಯಾರಾದರೂ 18 ವರ್ಷದ ಒಳಗಿನ ಮಕ್ಕಳು ಮಾದಕ ವಸ್ತುಗಳನ್ನು ಸೇವಿಸುತ್ತಿದ್ದಾರೆ ಎಂದು ಕಂಡು ಬಂದಲ್ಲಿ ಚೈಲ್ಡ್ ಲೈನ್ಗೆ ಫೋನ್ ಮಾಡಬೇಕು ಎಂದು ಈ ಘನ ಸರ್ಕಾರದ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಈಗ ಈ ಮಸೂದೆಯನ್ನು ಚರ್ಚಿಸಬಹುದಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಮಸೂದೆ ಜಾರಿಗೆ ತರಲು ಕಾರಣವೇನು? ಮಾನ್ಯ ಸಭಾಧ್ಯಕ್ಷರೇ, ಈ ಮಸೂದೆ ಒಳ್ಳೆಯ ಮಸೂದೆಯಾಗಿದೆ. ಬೀಡಿ, ಸಿಗರೇಟು, ಗುಟಕಗಳಂತ ಮಾದಕ ವಸ್ತುಗಳು ಸೇವಿಸಿದರೆ ಶಾಲೆ, ಕಾಲೇಜು ದಾಸರಾಗದಂತೆ ತಡೆಯಬಹುದು. ಈ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ಈ ಮಸೂದೆಗೆ ಪರ ಹಾಗೂ ವಿರೋಧ ಎರಡು ಕಂಡು ಬಂದಿರುವುದರಿಂದ ಈ ಮಸೂದೆಗೆ ಪರವಾಗಿದ್ದವರು ಕೈ ಮೇಲೆತ್ತಿ. ಈ ಮಸೂದೆಗೆ ಇಲ್ಲವೆಂಬವರು ಕೈ ಮೇಲೆತ್ತಿ. ಇಲ್ಲ ಇಲ್ಲ ಇಲ್ಲ
ಹೌದು ಎಂಬುವರ ಪರವಾಗಿದೆ. ಈ ಮಸೂದೆಗೆ ಬಹುಮತ ಸಿಕ್ಕಿರುವುದರಿಂದ ಇದನ್ನು ಅಂಗೀಕರಿಸಲಾಗಿದೆ ಹಾಗೂ ರಾಜ್ಯಪಾಲರ ಅಂಕಿತಕ್ಕೆ ಇದನ್ನು ಕಳುಹಿಸಲಾಗುತ್ತದೆ. ಈ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು.